ವಿದ್ಯುತ್ ವಾಣಿಗೆ ಸ್ವಾಗತ. ನಾನು ಪ್ರಭುದೇವ್. ವಿಜಯನಗರದ ಕೊಟ್ಟೂರು ತಾಲೂಕಿನ ರೂಪದಹಳ್ಳಿ ಬಳಿ ವಿದ್ಯುತ್ ಕಂಬ ಹತ್ತಿ ಚಾರ್ಜ್ ಮಾಡ್ತಾ ಇದ್ದಂತ ವೇಳೆ ಆಕಸ್ಮಿಕವಾಗಿ ವಿದ್ಯುತ್ ಪ್ರವಹಿಸಿ ಲೈನ್ಮ್ಯಾನ್ ಸಾವಿಗೀಡಾದ ದುರಂತ ಘಟನೆ ನಿನ್ನೆ ನಡೆದಿದೆ. 28 ವರ್ಷದ ಗಜಾಪುರ ಅಜ್ಜಯ್ಯ ವಿದ್ಯುತ್ ಅವಘಡಕ್ಕೆ ಬಲಿಯಾದ ಲೈನ್ಮ್ಯಾನ್ ಅಂತ ತಿಳಿದು ಬಂದಿದೆ. ರೂಪದಹಳ್ಳಿಯಲ್ಲಿ ವಿದ್ಯುತ್ ಪರಿವರ್ತಕದ ಕೆಲಸ ನಿರ್ವಹಿಸಲಾಗಿತ್ತು. ನಂತರ ವಿದ್ಯುತ್ ಚಾರ್ಜ್ ಮಾಡಲು ಕಂಬ ಹತ್ತಿದ್ದ ವೇಳೆ ಅಜ್ಜಯ್ಯ ದಿಢೀರನೆ ವಿದ್ಯುತ್ ಪ್ರವಹಿಸಿದ್ರಿಂದ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ವಿದ್ಯುತ್ ಮಾರ್ಗ ಬದಲಾವಣೆ ವೇಳೆ ಸೂಕ್ತ ಮಾಹಿತಿ ನೀಡದೆ ಜೆಸ್ಕಾಂನ ಹಿರಿಯ ಅಧಿಕಾರಿಗಳು ಮಾರ್ಗ ಬದಲಾವಣೆಗೆ ಸೂಚನೆ ನೀಡಿದ್ರಿಂದ ಈ ಅವಘಡ ಸಂಭವಿಸಿದೆ ಅನ್ನುವಂತ ಆರೋಪ ಕೂಡ ಕೇಳಿಬಂದಿದೆ. ಇನ್ನು ಸ್ಥಳದಲ್ಲೇ ಮೃತಪಟ್ಟ ನತದೃಷ್ಟ ಅಜ್ಜಯ್ಯನ ದೇಹ ವಿದ್ಯುತ್ ಲೈನ್ನಲ್ಲಿ ನೇತಾಡ್ತಾ ಇದ್ದನ್ನ ಕಂಡು ಕುಟುಂಬದವರು ಮತ್ತು ಸಾರ್ವಜನಿಕರು ಮಮ್ಮಲ ಮರುಗಿದ್ದಾರೆ. ಅಜ್ಜಯ್ಯನನ್ನ ಕಳೆದುಕೊಂಡ ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಈ ಅವಘಡಕ್ಕೆ ಹಿರಿಯ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಅಂತ ಕುಟುಂಬದವರು ಕೊಟ್ಟೂರು ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇನ್ನು ಜೆಸ್ಕಾಂನ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಬರೋವರೆಗೆ ಅಜ್ಜಯ್ಯನ ಶವ ಕೆಳಗಿಳಿಸಲು ಬಿಡೋದಿಲ್ಲ ಅಂತ ಬಂಧುಗಳು ಪಟ್ಟು ಹಿಡಿದು ಕುಳಿತಿದ್ರಿಂದ ಸ್ಥಳದಲ್ಲಿ ಕೆಲಕಾಲ ಬಿಗುವಿನ ಪರಿಸ್ಥಿತಿ ಉಂಟಾಗಿತ್ತು. ಇನ್ನು ಜೆಸ್ಕಾಂನ ಜೆಇ, ಸ್ಥಳೀಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸೇರಿದಂತೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಮತ್ತೊಂದು ಕಡೆ ಕೊಟ್ಟೂರು ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆಯನ್ನ ಕೈಗೊಂಡಿದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ವಿದ್ಯುತ್ ವಾಣಿ.